ಹೋಗುತ್ತೆ. ಅಲ್ಲ, ಮುಂದಿನ ದಿನಗಳಲ್ಲಿ ಸಮಂತ ಋತುಪ್ರಭು ಅವ್ರು ಹಿಂಗ್ ಮದ್ವೆ ಆದ್ರೂ ನಾವ್ಯಾಕೆ ಆಗ್ಬಾರ್ದು ಅಂತ ಟ್ರೆಂಡ್ ಸ್ಟಾರ್ಟ್ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ. ಖಂಡಿತ. ಓಕೆ, ಶಾಂತ್ ಮಲ್ಲಪ್ಪ ಅವ್ರ ಹತ್ರ ಬಂದ್ಬಿಡ್ತೀನಿ. ಆಗ್ಲೇ ಮಂಜುನಾಥ್ ಗುರುಗಳು ಹೇಳ್ತಾ ಇದ್ರು, ಜಾತಕದ ಪ್ರಕಾರ ನೋಡಿದಾಗ ನಾವು ಜಾತಕವನ್ನ ನೋಡಿನೇ ಈ ಮ್ಯಾಚ್ ಮಾಡ್ಬೇಕಾಗುತ್ತೆ, ಅವ್ರು ಇಬ್ಬರಿಗೂ ಆಗ್ ಬರುತ್ತಾ ಇಲ್ವಾ, ಅಥವಾ ಸಂಸಾರ ಚೆನ್ನಾಗಿ ನಡೆಯತ್ತಾ ಇಲ್ವಾ, ಅಥವಾ ಡಿವೋರ್ಸ್ ಹಂತಕ್ಕೆ ಹೋಗಬಹುದಾ ಅಂತ. ಯಾಕಂದ್ರೆ ಈ ಹಿಂದೆ ಒಬ್ರು ಗುರುಗಳು ಅವರ ಭವಿಷ್ಯವನ್ನ ನುಡಿದಿದ್ರು ಅಂತ ನಾವು ಹೇಳ್ತಾ ಇದ್ವಿ, ಡಿವೋರ್ಸ್ ಆಗೇ ಆಗುತ್ತೆ ಅಂತ. ಬಟ್ ಈಗ ಪ್ರಶ್ನೆ ಮಾಡಿದ್ರೆ ಅವ್ರು ಏನೋ ನೋ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ. ಎಷ್ಟು ಮಟ್ಟಿಗೆ ಜಾತಕ ಇಂಪಾರ್ಟೆಂಟ್ ಆಗುತ್ತೆ ಸತಿ ಪತಿಯ ಬಾಂಧವ್ಯ ಗಟ್ಟಿ ಆಗಿರೋದಕ್ಕೆ ಅಂತ? ಈ ಗಣಗಳು ಮ್ಯಾಚ್ ಆಗಬೇಕು, ಇಂತಿಷ್ಟೇ ಮ್ಯಾಚ್ ಆಗಬೇಕು, ಆಗ ಮಾತ್ರ ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಬಾಂಧವ್ಯ ಅಂತ ಹೇಳ್ತೀವಿ. ಅದನ್ನ ಬಿಲೀವ್ ಮಾಡ್ತೀರಾ ಹಿಂಗೆ ಅಂತ? ಬಿಲೀವ್ ಮಾಡ್ತೀವಿ ಮೇಡಮ್, ಮಾಡಲೇಬೇಕು. ಯಾಕೆಂದ್ರೆ ಪದ್ಧತಿಗಳಲ್ಲಿ ಇದು ಬಹಳ ವಿಶೇಷವಾಗಿರುತ್ತೆ. ಒಂದು ನಾವು ಜಾತಕ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿದಾಗ ಮೊದಲೇ ಗೊತ್ತಾಗುತ್ತೆ ಕೆಲವೊಂದು ಮುಂದೆ ತೊಂದರೆ ಇದೆ ಇವ್ರಿಗೆ ಅಂತ ಹೇಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದನ್ನು ನೋಡದೇ ಇದ್ದಾಗ ಮಾಡ್ತೀವಿ, ಅವಾಗ ಮುಂದೆ ತೊಂದರೆ ಆಗೇ ಆಗುತ್ತೆ. ಅದ್ರ ಬದಲು ನಾವು ಮೊದಲೇ ಆ ಒಂದು ತೊಂದರೆಗಳನ್ನು ನಿವಾರಿಸ್ಕೋಬಹುದು, ಅಥವಾ ಅದಕ್ಕೆ ಬೇಕಾದಂಥ ಪ್ರಿಡಿಕ್ಷನ್ಗಳನ್ನ ಮಾಡ್ಕೋಬಹುದು. ಈಗ ಯಾವ ಟೈಮ್ನಲ್ಲಿ ಏನು ಬರುತ್ತೆ ಅನ್ನೋದನ್ನು ಪ್ರಿಡಿಕ್ಷನ್ ಮಾಡಿಕೊಂಡಾಗ ನಾವು ಅದಕ್ಕೆ ಬೇಕಾದಂಥ ಒಂದು ಮುನ್ಸೂಚನೆಗಳನ್ನ ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಧಾನಗಳನ್ನು ಫಾಲೋ ಮಾಡಿದಾಗ ಅದು ಸರಿ ಹೊಂದ್ಕೊಂಡು ಹೋಗುತ್ತೆ ಆ ಟೈಮ್ಗೆ. ಈಗ ಕೆಲವರು ಮ್ಯಾರೇಜ್ ಆಯ್ತಾರೆ, ಎಲ್ಲ ಆಯ್ತಾರೆ, ಇದಾಗ್ತಾರೆ, ಅದನ್ನ ಡೈವರ್ಟ್ ಮಾಡ್ಕೊಳಕ್ಕೆ ಅವರೇ ತುಂಬಾ ಮನ್ಸು ಮಾಡ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ಒಂದು ಮಗು ಆದಾಗ ಏನಾಗುತ್ತೆ, ಇದೆಲ್ಲ ಮುಚ್ಚೋಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ಹೊಸ ಜೀವನ ಅವ್ರದ್ದು ಸ್ಟಾರ್ಟ್ ಆಗುತ್ತೆ. ಮಗು ಕಡೆಯಿಂದ ಮಕ್ಕಳಿದ್ರು ಕೂಡ ಬೇಡ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಅಂತ ಅಂದ್ರೆ ಅದರಲ್ಲಿ ತಂದೆ ತಾಯಿಗಳು ಬಲವಾಗಿರ್ತಾರೆ, ಅವರವರ ತಂದೆ ತಾಯಿಗಳು ಬಲವಾಗಿರ್ತಾರೆ. ಇದರಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ನು ಓನಾಗಿ ಏನು ಡಿಪೆಂಡ್ ಮಾಡಿರಲ್ಲ, ಅದು ಓನ್ಲಿ 30% ಮಾತ್ರ. ಇನ್ 70% ಏನು ಎಫರ್ಟ್ಸ್ ಇದೆಯೋ ಅದು ಅವರ ಬ್ಯಾಕ್ಗ್ರೌಂಡಿಂದ ಬರ್ತಕ್ಕಂಥದ್ದು. ಕೆಲವೊಂದು ಹೊರಗಿನ ಮಾತುಕತೆ ಇರ್ಬೋದು, ಅಥವಾ ಇವರ ಹೊಂದಾವಣಿಕೆಗಳಿರ್ಬೋದು, ಕೆಲವು ರೀತಿ ನೀತಿಗಳು. ಈಗ ನಮ್ಮ ಇದಕ್ಕೆ ಆದಷ್ಟು ನಾವು ಬೇರೆಯವ್ರು ಹೇಗಿದ್ದಾರೋ ಆ ಒಂದು ಹೊಂದಾವಣಿಕೆಗೆ ನಾವು ಹೋಗಬೇಕು, ನಮ್ಮ ಇದನ್ನೇ ನಾವು ಫಾಲೋ ಮಾಡೋದಲ್ಲ. ಈಗ ನನಗೆ 10 ರೂಪಾಯಿ ಖರ್ಚಾದ್ರೆ ಹೆಂಗಪ್ಪ ಅಂತ ನಾನು ಯೋಚನೆ ಮಾಡ್ತೀನಿ. ನನ್ನ ಹೆಂಡತಿ 50 ರೂಪಾಯಿ ಖರ್ಚು ಮಾಡ್ತಾಳೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಲೈಫಲ್ಲಿ ದುಡಿತಾ ಇದ್ದೀವಿ, ಅವರು ದುಡಿತಾ ಇದ್ದಾರೆ, ಅಕ್ಸೆಪ್ಟ್ ಆಗ್ಬಿಡಿ, ಹೋಗ್ಬಿಡಿ ಅಷ್ಟೇ. ಅದು ಜೀವನನ ಮತ್ತೆ ಹೊಂದಿಸ್ಕೊಂಡು ಹೋಗುತ್ತೆ. ಒಂದು ದಿನ ಅವ್ರು ಯೋಚನೆ ಮಾಡ್ತಾರೆ, ನಾನು 10 ರೂಪಾಯಿ ಖರ್ಚು ಮಾಡ್ತೀನಿ, ನೀನು 50 ಖರ್ಚು ಮಾಡ್ತಾ ಇದೀಯ ಅಂತ ನಮಗೆ ಹೇಳ್ತಾರೆ. ದಟ್ಸ್ ಎ ಟ್ರೆಂಡ್. ಅದು ನಾವು ಚೇಂಜ್ ಮಾಡ್ಕೋಬೇಕೇ ಹೊರತು ನಾವು ಇನ್ನೊಬ್ಬರನ್ನ ಜಾಸ್ತಿ ಚೇಂಜ್ ಮಾಡಕ್ ಹೋಗ್ಬಾರ್ದು. ಹೊಂದಾವಣಿಕೆ ಮುಖ್ಯ ಅಷ್ಟೇ. ಅಂದ್ರೆ ನಿಮ್ಮ ಪ್ರಕಾರ ಜಾತಕದಲ್ಲಿರುವಂತಹ ಗಣಗಳು ಇಂಪಾರ್ಟೆಂಟು, ಅದನ್ನ ಮೇಡಿ ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಆರಂಭಿಕ ಹಂತವಾಗಿ ಪರಿಹಾರ ಮಾಡಿದ್ರೆ ಸಂಸಾರ ಖಂಡಿತ ಸಾಧ್ಯ ಇದೆ. ಓಕೆ, ಈಗ ಅದೇ ಪ್ರಶ್ನೆನ ಶಶಾಂಕ್ ಆರಾಧ್ಯ ಅವ್ರನ್ನ ಕೇಳ್ತೀನಿ. ಈಗ ಗಣಗಳು ಮ್ಯಾಚ್ ಆದ್ರೆ ಓಕೆ, ನಮ್ಮ ಜಾತಕದ ಪ್ರಕಾರ ಇರುವಂತಹ ದೋಷಗಳನ್ನ ಪರಿಹಾರ ಮಾಡ್ಕೊಂಡ್ರೆ ಸಾಕಲ್ಲ, ಯಾಕೆ ಹೊಸ ಹೊಸ ರೀತಿಯ ವಿವಾಹ ಪದ್ಧತಿಯನ್ನ ನಾವು ಅನುಸರಿಸಬೇಕು? ವಿವಾಹ ಪದ್ಧತಿಯ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದ್ರೆ ಜಾತಕ ಯಾಕೆ ಬೇಕು, ಗಣಗಳು ಮ್ಯಾಚ್ ಯಾಕೆ ಆಗ್ಬೇಕು, ಇಂಥ ಪ್ರಶ್ನೆಗಳು ಬರುತ್ತೆ ಅಲ್ವಾ? ನೀವು ಕೇಳಿದ್ದು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ಜಾತಕಗಳಲ್ಲಿ ಗಣಕೂಟಗಳು ಕೂಡಿರುತ್ತೆ ಅಂತ. ಈಗ ನಾವು ತುಂಬಾ ಮ್ಯಾಚಿಂಗ್ಗಳನ್ನ ನೋಡಿರ್ತೇವೆ, ನಮ್ಮ ಕಡೆ ಬರ್ತಕ್ಕಂಥ ಕ್ಲೈಂಟ್ಸ್ಗಳನ್ನ ನಾವು ತುಂಬಾ ನೋಡಿರ್ತೇವೆ. 32 ಗಣಕೂಟಗಳು ಕೂಡಿರುತ್ತೆ, ಆದ್ರೆ ವಿವಾಹ ಜೀವನ ನೆಮ್ಮದಿ ಇರೋದಿಲ್ಲ. ಏನಂದ್ರೆ ಅದು ಪೂರ್ವ ಜನ್ಮದ ಕರ್ಮ ಫಲಗಳು ಅಂತ ಹೇಳ್ತೇವೆ. ಅವರ ಜಾತಕದಲ್ಲಿ ವಿವಾಹಾಧಿಪತಿಗಳು ಯಾವ ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಯಾವ ಗ್ರಹಗಳ ಜೊತೆ ವೀಕ್ಷಣೆಯಲ್ಲಿದ್ದಾರೆ, ಯಾವ ಗ್ರಹಗಳ ಜೊತೆ ಕೂತಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಕ್ಕಾಗುತ್ತೆ. ಈಗ ನಮ್ಮ ಜಾತಕಗಳಲ್ಲಿ ಈಗ ವಿವಾಹ ವಿಧಿಗಳಲ್ಲಿ ತುಂಬಾ ಇದೆ, ಒಂದೊಂದು ವಿಧಿಗಳಿಗೂ ಒಂದೊಂದು ವಿಧವಾದಂತಹ ಎಕ್ಸ್ಪ್ಲನೇಷನ್ಗಳನ್ನು ಕೊಡ್ತಾ ಹೋಗ್ತೇವೆ. ಈಗ ಗೌರಿ ಪೂಜೆ ಮಾಡಿಸೋದ್ರಿಂದ ಮಾಂಗಲ್ಯ ಭಾಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ವಿಚ್ಛೇದನವಾಗೋಲ್ಲ, ಅಥವಾ ಗಂಡನ ಆಯುಷ್ಯ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತೇವೆ. ಆದ್ರೆ ಅದು ಪುನಃ ನಡೆಯುತ್ತಲ್ಲ ನೀವೆಲ್ಲ ಇಷ್ಟೆಲ್ಲ ಮಾಡಿಸಿದ್ರೆ, ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಜಾತಕದಲ್ಲಿ ಯಾವ ರೀತಿ ಬಲವಾಗಿದೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ವಿವಾಹವನ್ನ ಆಗ್ತಕ್ಕಂಥ ಮುಹೂರ್ತ ಎಷ್ಟು ಪ್ರಶಸ್ತವಾಗಿದೆ ಅಂತಕ್ಕಂಥ ತುಂಬಾ ಮುಖ್ಯ. ಯಾಕಂದ್ರೆ ಜಾತಕದಲ್ಲಿ ಓವರ್ ಆಲ್ ಏನೇ ದೋಷ ಇದ್ರು, ಒಂದು ವಧು ಒಂದು ವರ ಒಬ್ಬರನ್ನೊಬ್ರು ಮೆಚ್ಚಿಕೊಂಡಿದ್ದಾರೆ, ಈಗ ಅವರಿಬ್ಬರ ಜಾತಕದಲ್ಲಿ ಸಾಲಾವಳಿ ಅಂತಕ್ಕಂಥದ್ದು ಅಥವಾ ಕೂಟಗಳು ಅಂತಕ್ಕಂಥದ್ದು ಕೂಡಿದೆ ಅಂದ್ರೆ ಅದನ್ನ ಪುನಃ ಅದಕ್ಕೆ ಬಲ ಕೊಡ್ತಕ್ಕಂಥದ್ದು ಒಂದು ವಿವಾಹ ಮುಹೂರ್ತ ಅಂತಕ್ಕಂಥದ್ದು. ಆ ಮುಹೂರ್ತ ಸಮಯ ಎಷ್ಟು ಪ್ರಶಸ್ತವಾಗಿರುತ್ತೋ ಹಾಗೆ ನಾವು ಯಾವ ವಿಧಿಯಲ್ಲಿ ವಿವಾಹ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನ ಮುಖ್ಯವಾಗಿ ಎಷ್ಟು ವಿಧಾನಗಳನ್ನು ಅನುಸರಿಸಿದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮುಹೂರ್ತ ಎಷ್ಟು ಪ್ರಶಸ್ತವಾಗಿದೆ ಅಂತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕೆ ಅಂದ್ರೆ ಈಗ ವಿವಾಹದಲ್ಲಿ ಕೂಟಗಳು ಕೂಡಿದೆ, ನಮ್ಮ ಜಾತಕದಲ್ಲಿ ಯಾವುದು ದೋಷ ಇಲ್ಲ, ಆದ್ರೆ ನಮ್ಮ ಜೀವನ ಸುಖಮಯವಾಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ನೋಡ್ತೇವೆ. ವಿವಾಹ ಮುಹೂರ್ತ ಎಷ್ಟು ಪ್ರಶಸ್ತವಾಗಿದೆ ಅಂತಕ್ಕಂಥದ್ದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ವಿವಾಹ ಮುಹೂರ್ತ ಸಮೇತ ಪ್ರಶಸ್ತವಾಗಿರಬೇಕು.
ಈಗ ಯಾವ ವಿಧಿ ವಿಧಾನಗಳನ್ನ ಮಾಡಿಸ್ತೀವಿ, ಈಗ ವಿವಾಹದ ಮುಹೂರ್ತ ಬರ್ತಕ್ಕಂಥದ್ದು 35-40 ನಿಮಿಷ. ಒಂದು ಕ್ಯೂರಿಯಾಸಿಟಿ, ಈಗ ಅರೇಂಜ್ ಮ್ಯಾರೇಜ್ ಅಂತ ಆದ್ರೆ ಎಲ್ಲವನ್ನ ಕೂಡ ನೋಡಿ ಆ ಒಳ್ಳೆ ಮುಹೂರ್ತದಲ್ಲೇ ಮದುವೆ ಮಾಡ್ಬೇಕು ಅಂತ ಕೇಳಿ ಎಲ್ಲ ಮಾಡಿ ಅರೇಂಜ್ ಮಾಡಿರ್ತಾರೆ. ಬಟ್ ಲವ್ ಮ್ಯಾರೇಜ್ ಅಲ್ಲಿ ಇಷ್ಟಪಟ್ಟಿದೀವಪ್ಪ, ಮನೆಯವರು ಒಪ್ಕೊಳ್ಳಿಲ್ಲ, ಹೋಗ್ಬಿಟ್ಟು ಎಲ್ಲೋ ಒಂದು ತಾಳಿ ಕಟ್ಕೊಂಡ್ ಬಂದಿರ್ತಾರೆ. ಬಟ್ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡಿದ ಉದಾಹರಣೆಗಳು ಕೂಡ ಇರುತ್ತಲ್ವಾ? ಜಾತಕ ಬಲ. ಓಕೆ. ಈಗ ಯಾರೇ ಒಂದು ಪ್ರೇಮ ವಿವಾಹವನ್ನು ಆಗ್ತಾ ಇದ್ರು ತುಂಬಾ ಇವತ್ತಿನ ಕಾಲದಲ್ಲಿ ತುಂಬಾ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾರೆ, ಎಲ್ಲಾ ತರದಲ್ಲೂ ನೋಡ್ತಾರೆ. ಅಂದ್ರೆ ನಮಗೆ ಮುಹೂರ್ತ ಇದೆಯಾ, ಈ ಡೇಟ್ ಅಲ್ಲಿ ನಾವು ಮದ್ವೆ ಆಗ್ಬೋದಾ, ಪ್ರಶಸ್ತವಾಗಿದೆಯಾ ಅಂತ ಹೋಗಿ ಒಂದಲ್ಲ ಎರಡಲ್ಲ 3 ಕಡೆ ವಿಚಾರಿಸಿ ಆ ದಿವಸದಲ್ಲಿ ಅವ್ರು ವಿವಾಹ ಆಗ್ತಾರೆ. ಯಾಕೆಂದ್ರೆ ಯಾರು ಇವಾಗ ಮೊದಲಿನ ರೀತಿಯಾಗಿ ಹೋಗಿ ವಿವಾಹ ಆಗ್ತೀವನಲ್ಲ, ಪ್ರೀ ಪ್ಲಾನೆಡ್ ಅಲ್ವಾ, ಪ್ರೀ ಪ್ಲಾನೆಡ್. ಹಾಗಾಗಿ ಎಲ್ಲಾ ರೀತಿಯಾಗಿ ವಿಚಾರಗಳನ್ನ ತಿಳ್ಕೊಂಡು ಅವ್ರು ವಿವಾಹವನ್ನ ಆಗ್ತಕ್ಕಂಥ ನೋಡಬಹುದು. ಇನ್ನ ಹಾಗೆ ಕೆಲವೊಂದು ಸಕ್ಸಸ್ಫುಲ್ ಆಗಿರಲ್ಲ ಲವ್ ಮ್ಯಾರೇಜ್, ಈಗ ಹೋಗಿ ಮದುವೆ ಆಗ್ತಾರೆ ಕುಟುಂಬಕ್ಕೆ ವಿರೋಧವಾಗಿ, ಅದು ಸಕ್ಸಸ್ಫುಲ್ ಆಗಲ್ಲ. ಯಾಕೆಂದ್ರೆ ಅವರ ಜಾತಕದಲ್ಲಿ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ಬೇಕು. ಈಗ ದ್ವಿಕಳತ್ರ ದೋಷ ಇತ್ತು ಅಂದಾಗ ಅವ್ರಿಗೆ 2 ಮದುವೆ ಆಗ್ಲೇಬೇಕು, ಜಾತಕದಲ್ಲಿ ಇರುತ್ತಲ್ಲ. ವಿಕಳತ್ರ ದೋಷ ಇದ್ದಾಗ 2 ಮದುವೆ ಆಗ್ಲೇಬೇಕು, ಅವ್ರ ಜಾತಕದಲ್ಲಿ ಇರುತ್ತೆ. ಆಗ ಮೊದಲನೇ ವಿವಾಹ ಸುಖಮಯವಾಗಿರೋದಿಲ್ಲ. ಪ್ರೇಮ ವಿವಾಹವಾಗ್ಲಿ ಅಥವಾ ಮನೆಯವರು ನೋಡಿ ಮಾಡಿರ್ತಕ್ಕಂಥ ವಿವಾಹವಾಗ್ಲಿ ಸುಖಮಯವಾಗಿರೋದಿಲ್ಲ. ಹಾಗಾಗಿ ಶಾಸ್ತ್ರಬದ್ಧ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸರ್ ಹೇಳಿದ ಹಾಗೆ ಆ ಜಾತಕದಲ್ಲಿರತಕ್ಕಂಥ ಗ್ರಹಗಳ ಪ್ರಭಾವ ತುಂಬಾ ಮುಖ್ಯವಾಗಿರುತ್ತೆ. ಆಗ್ಲೇ ನಂಗೆ ಮಂಜುನಾಥ್ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಯಾವುದೇ ಪದ್ಧತಿಯ ಪ್ರಕಾರ ಮದುವೆ ಆದ್ರೂ ಕೂಡ ಈ ಮದುವೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಕಾರಣ ತಂತ್ರ ಮಂತ್ರಗಳ ಮೇಲೆನೆ ಈ ಮದುವೆ ಆಗಿ ಹೋಗುತ್ತೆ ಅಂತ. ಈ ತಂತ್ರ ಮಂತ್ರ ಅನ್ನುವಂತಹ ವಿಚಾರಗಳನ್ನ ಬೇರೆ ಕಡೆ ಯೂಸ್ ಮಾಡ್ತಾ ಇದ್ವಿ ಇಷ್ಟು ದಿನಗಳ ಕಾಲ. ಏನೋ ಮಾಟ ಮಂತ್ರ ಮಾಡಿಸ್ತಾರಂತೆ, ಅಲ್ಲಿ ತಂತ್ರಗಳನ್ನ ಮಾಡ್ತಾರಂತೆ. ಬಟ್ ಮದುವೆ ವಿಚಾರದಲ್ಲೂ ಕೂಡ ಈ ಮಂತ್ರ ತಂತ್ರಗಳೇ ವರ್ಕೌಟ್ ಆಗುತ್ತೆ ಅಂತ ಆತರ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂತ ಮಂತ್ರ ಅಂತ ಬಂದಾಗ ಅದು ಒಂದು ಫಲವನ್ನ ಕೊಡ್ತಕ್ಕಂಥದ್ದು. ಪ್ರತಿಯೊಂದು ಪೂಜೆಯಲ್ಲೂ ಮಂತ್ರವನ್ನ ಬಳಸ್ತೇವೆ. ತಂತ್ರ ಅಂತ ಬಂದಾಗ ನಾವು ಕ್ರಿಯೆ ಮಾಡ್ತಕ್ಕಂಥದ್ದು, ಕ್ರಿಯೆ, ಸರಿನಾ? ಯಂತ್ರ ಮಂತ್ರ ತಂತ್ರ, ಯಂತ್ರ ಬೇರೆ, ಅದು ಸಪ್ರೇಟ್ ಕಾನ್ವೊಕೇಶನ್. ನಿಮ್ಮ ಟಾಪಿಕ್ ನೀವು ಕೇಳಿ ನನಗೆ ಅರ್ಥ ಆಯ್ತು. ಚರ್ಚೆ ಆಗ್ತಾ ಇತ್ತೇನಿದು ಅಂತ. ಯಂತ್ರ ಮಂತ್ರ ತಂತ್ರ ಅಂತ ಬಂದಾಗ ಮಂತ್ರ 75 ಭಾಗ, ತಂತ್ರ 15 ಭಾಗ, ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಭಾಗ? 10 ಭಾಗ ಮಾತ್ರ ಯಂತ್ರ ಭಾಗ ಬರ್ತಕ್ಕಂಥದ್ದು. ಇಲ್ಲಿ ಮಂತ್ರ ಭಾಗವೇ ಜಾಸ್ತಿ ಇರತಕ್ಕಂಥದ್ದು, ತಂತ್ರ ಭಾಗ ಕಮ್ಮಿನೇ ಇರ್ತದೆ. ಹಾಗಾಗಿ ತಂತ್ರ ಅಂತ ಬಂದಾಗ ನಾವು ಕ್ರಿಯೆ ಮಾಡಿಸ್ತಕ್ಕಂಥದ್ದು, ಕ್ರಿಯೆಯಿಂದ ಬರ್ತಕ್ಕಂಥದ್ದನ್ನೇ ತಂತ್ರ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಅದು ಇನ್ನೊಂದು ಎಕ್ಸ್ಪ್ರೆಷನ್ ಏನು, ಭೂತ ಭೈರವಿ ದೇವಸ್ಥಾನ, ಅದಿರ್ತಕ್ಕಂಥದ್ದು ಏನಂದ್ರೆ ಭೈರವಿ ಅಂತ ಬಂದಾಗಲೇ ಆಕೆ ತಂತ್ರ ಸಾಧನೆಗೆ ಪ್ರಮುಖವಾಗಿರ್ತಕ್ಕಂಥ ದೇವಿ. ಹಾಗಾಗಿ ಇಲ್ಲಿ ತಂತ್ರ ಪ್ರಯೋಗದ ಮುಖಾಂತರವಾಗಿಯೇ ಅವರು ವಿವಾಹವನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅದನ್ನು ಬಿಟ್ಟು ಆಧಾರಿತವಾಗಿ ತಂತ್ರ ಪ್ರಯೋಗವಾಗಿ ಎಲ್ಲೂ ಇಲ್ಲ. ವಿವಾಹ ವಿಧಿಯಲ್ಲಿ ಮುದ್ರೆಗಳೇ ಇಲ್ಲ. ತಂತ್ರ ಅಂತ ಬಂದಾಗ ಮುದ್ರೆಗಳು ಬರುತ್ತೆ, ವಿವಾಹ ವಿಧಿಯಲ್ಲಿ ಮುದ್ರೆಗಳಿಲ್ಲ. ಮುದ್ರೆಗಳನ್ನ ಹಾಕಿ ಮಾಡ್ತಕ್ಕಂಥದ್ದನ್ನ ತಂತ್ರ ಅಂತೇವೆ. ಏನಂದ್ರೆ ಇದು ಹೊಸದಾಗಿ ಪದ್ಧತಿ ಬರ್ತಾ ಇರ್ತಕ್ಕಂಥದ್ದು, ಹೊಸದಾಗಿ ಒಂದು ಶಾಸ್ತ್ರ ಅಂತಕ್ಕಂಥದ್ದು ಉಟ್ಕೊಳ್ತಾ ಇದೆ. ಓಕೆ, ಫೈನ್ ಸರ್, ವಾಪಸ್ ಬರ್ತೀನಿ ಗುರುಗಳೇ, ಮಾತಾಡ್ಸೋಣ ಇದ್ರ ಬಗ್ಗೆ. ಯಾಕಂದ್ರೆ ಈ ಭೂತ ಶುದ್ಧಿ ವಿವಾಹ, ಅದ್ರ ಜೊತೆಗೆ ಲಿಂಗ ಭೈರವಿ ಸಖತ್ ಪವರ್ಫುಲ್ ದೇವಿ ಅಂತ ಹೇಳ್ತಿದ್ದಾರೆ. ಆ ದೇಗುಲದ ವಿಶೇಷತೆ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ಲಿಂಗ ಭೈರವಿಯನ್ನ ಅಷ್ಟು ಪವರ್ಫುಲ್ ಆಗಿ ನಂಬ್ತಾ ಇದ್ದಾರೆ ಇತ್ತೀಚೆಗೆ ಜನ?